ಬಸಾಪುರದಲ್ಲಿ ಹಾಲು ಉತ್ಪಾದಕರ ಸಂಘ ಸ್ಥಾಪನೆಗೆ ವಿರೋಧ. ಹಾಲು ಹಾಕುವ ರೈತರಿಗೆ ಅವಕಾಶ ನೀಡಲು ಆಗ್ರಹ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ವಿಚಾರಕ್ಕೆ ಸಂಬಂಧಿಸಿ ಗ್ರಾಮದಲ್ಲಿ ವಿವಾದ ಉಂಟಾಗಿದೆ. ಒಂದೇ ಕೋಮಿನವರನ್ನ ಮುಖ್ಯ ಸ್ಥಾನಗಳಿಗೆ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಲು ಮುಂದಾಗಿರುವುದನ್ನ ಕೆಲವು ಹಾಲು ಉತ್ಪಾದಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಅವಿರೋಧವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ಮೂಲಕ ಹಾಲು ಉತ್ಪಾದಕರ ಸಂಘವನ್ನ ಸ್ಥಾಪಿಸಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಡೈರಿಗೆ ನಿಯಮಿತವಾಗಿ ಹಾಲು ಪೂರೈಸುವ ರೈತರಿಗೆ ಮೊದಲ ಆದ್ಯತೆ ನೀಡದೆ ಸಂಘವನ್ನ ರಚಿಸಿರುವುದು ಸರಿಯಲ್ಲ ಎಂದು ಹಾಲು ಉತ್ಪಾದಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಆಯ್ಕೆಯನ್ನ ರದ್ದುಪಡಿಸಿ ಡೈರಿಗೆ ಹಾಲು ಹಾಕುವ ನಿಜವಾದ ಹಾಲು ಉತ್ಪಾದಕರಿಗೆ ಮೊದಲ ಅವಕಾಶ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಹಾಲು ಉತ್ಪಾದಕರು ಒತ್ತಾಯಿಸಿದ್ದಾರೆ. ಮತ್ತೆ ಅವರನ್ನ ತೆಗೆದುಹಾಕಿ ಮತ್ತೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಸರ್, ಅಧ್ಯಕ್ಷ ಅಂದ್ರೆ ಇದು ಹಾಲಿನ ಒಕ್ಕೂಟದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದನ್ನು ಮತ್ತೆ ಅಮೌಂಟ್ ಕಟ್ಬೇಕಂತ ಹೇಳಿದ್ರು. ಆ ಅಮೌಂಟ್ ಆಗಲ್ಲ ಅಂತ ಹೇಳಿ ನಾವು ಎಷ್ಟು ಅಮೌಂಟ್ ಕಟ್ಟಕ್ಕೆ ಹೇಳಿದ್ರು? 1 ಲಕ್ಷ ಹೇಳಿದ್ರು ಸರ್. ಅಧ್ಯಕ್ಷರಾಗ್ರಿ 1 ಲಕ್ಷ. 1 ಲಕ್ಷಪ್ಪ ಅಂತ ಬೇಡ ಅಂದ್ರಿ ನೀವು? ಬೇಡ ಅಂದ್ರಿ. ಯಾಕೆ ಅದೇ 1 ಲಕ್ಷ ರೂಪಾಯಿ ಯಾಕಂತೆ? ಅದೇನಂತ ಡೆಪಾಸಿಟ್ ಕಟ್ಬೇಕು ಹೇಳಿದ್ರೆ ಯಾರು? ಎಚ್ ಗಂಗಾಧರ ಅಂತ. ಎಚ್ ಗಂಗಾಧರ ಏನಾಗಿದ್ರು ಅವರು? ಇಲ್ಲ, ಯಾವ ಅವ್ರದ್ದು? ಬಸಾಪುರನೇ ಸರ್. ಅವರು ಬಸಾಪುರನೇ. ಹಾಲಿನದ್ರಲ್ಲಿ ಈಗ ಆಲ್ರೆಡಿ ಅದೇ ಅಧ್ಯಕ್ಷ ಆಗ್ಬೇಕಂತ ಅವರು ಪೈಪೋಟಿ ಇದೆ ಸರ್. ಈಗ ಹಾಲಿನ ಸೊಸೈಟಿ ಎಷ್ಟು ಜನ ಆಗಿದ್ರು ಡೈರೆಕ್ಟ್ರು? 12 ಜನ ಆಗಿದ್ರು. ಅವ್ರು ಹಾಲು ಹಾಕ್ತಾರಾ? ಅಲ್ಲ ಸರ್, ಅವ್ರು ಯಾರು ಹಾಲು ಹಾಕಲ್ಲ. ನೀವೆಲ್ಲ ಹಾಲು ಹಾಕ್ತಿದ್ರಿ. ಈ ಹಾಲಾಕರ್ನ ತೆಗೆದಾರೆ. ಹಾಲು ಆಗದೆ ಇರೋನ ಡೈರೆಕ್ಟರ್ ಅಧ್ಯಕ್ಷ ಮಾಡಿದಾರೆ. ಅವರು ಮಾತು ಕೇಳಂತ ಮಾತ್ರ ಎಲ್ಲ ನೇಮಕ ಮಾಡ್ರಿ. ಯಾರು ನೇಮಕ ಮಾಡ್ರಿ? ಯಾರು? ಅದೇ ಗಂಗಾಧರ ಮತ್ತು ಮಚ್ಚೇಂದ್ರ ಅಂತ. ಮತ್ತೆ ನೀವು ದೂರು ಕೊಟ್ಟಿದ್ರಿ ಯಾರಿಗಾರ? ಇಲ್ಲ ಸರ್, ಯಾರು ಅಲ್ಲಪ್ಪ, ದೂರು ಕೊಟ್ಟಿದ್ದೀರಾ ಹಿಂಗಾಗಿ ಸಂಘದ ಕೊಟ್ಟಿದ್ದೀವಿ ಸರ್. ಎಲ್ಲ ಒಂದು ಪತ್ರ ಕೊಟ್ಟರಲ್ಲ, ಅದು ಎಲ್ಲೆಲ್ಲಿ ಮನವಿ ಕೊಟ್ಟಿರೋದು ಸರ್? ದಾವಣಗೆರೆಗೆ ಒಂದು ಕೊಟ್ಟಿದ್ದೀವಿ, ಚಿತ್ರದುರ್ಗ ಒಂದು, ಶಿವಮೊಗ್ಗ ಒಂದು, ಚಳ್ಳಕೆರೆ ಒಂದು. ಅದು ಯಾರು ಗಮನಿಸಿಲ್ಲ. ಏನ್ ಸರ್? ಯಾರು ಗಮನಿಸಿಲ್ಲ? ಯಾವುದೇ ಕಾರಣಕ್ಕೂ ಇನ್ನ ನಮ್ಮ ಗಮನಕ್ಕೆ ಏನು ರಿಯಾಕ್ಷನ್ ಬಂದಿಲ್ಲ. ಈ ಸೊಸೈಟಿ ಓಪನ್ ಆಯ್ತು ಈಗಾಗಲೇ? ಇನ್ನ ಇಲ್ಲ ಸರ್, ಮಾಡ್ಬೇಕಂತ ಇದ್ದೀವಿ. ತಂದಿದ್ದೀವಿ ಸರ್. ಅವ್ರ ಹತ್ರನೂ ಹೋಗಿದ್ವಿ. ಅವ್ರು 12ನೇ ತಾರೀಕು ಮಾಡೋಣ ಅಂತ ಹೇಳ್ಬಿಟ್ಟು 12ನೇ ತಾರೀಕು ಒಳಗಡೆನೆ ಅಧ್ಯಕ್ಷರನ್ನ ಒಂದು ನೇಮಕ ಮಾಡಿದ್ದಾರೆ ಸರ್. ಯಾರು ಮಾಡಿದ್ದು? ಅವರು ಸಂಜೀವ್ ಮೂರ್ತಿ ಅವ್ರು ನಮ್ಮನ್ನ ಅವ್ರನ್ನ ಭೇಟಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮನ್ನ ಯಾವ್ದೇ ತರಕ್ಕೂ ನಮ್ ಗಮನಕ್ಕೆ ತದ್ದಲೇ ಮಾಡಿದ್ದಾರೆ ಸರ್. ಈಗ ನೀವು ನೀವು ಹಾಲಾಕರ್ ನೀವಲ್ಲ, ಮತ್ತೆ ಹಾಲಾಕ ಯಾವ ಸೊಸೈಟಿಗೆ ನಡೀತೈತೆ? ಜ್ಞಾನಮತಿಗೆ ಹಾಕ್ತೀರಾ? ಈಗ ಅಲ್ಲಿಗೆ ಹಾಕಲ್ಲ ನೀವು? ಎಲ್ಲಪ್ಪ, ಸೊಸೈಟಿ ಓಪನ್ ಆಗುತ್ತೆ. ಈಗ ಓಪನ್ ಆದಲ್ಲಿ ನೀವು ಹಾಕ್ತೀರಾ? ಅದೇ ನಮ್ಮ ಒಂದು ಸಮಭಾಜಕವಾಗಿದ್ರೆ ನಾವು, ನಮ್ಮ ಒಂದು ಹೇಳಿಕೆ ಇದ್ರೆ ನಾವು ಹಾಕ್ತೀವಿ, ಇಲ್ಲ ಅಂದ್ರೆ ಹಾಕಲ್ಲ. ಒಟ್ಟು ಸಂಘದಾಗೆ ಹಾಲು ಹಾಕರ್ ಇರ್ಬೇಕು. ಹಾಕದೇ ಇರೋರು ಆಗ್ಬೋದು ಅಧ್ಯಕ್ಷರು, ಉಪಾಧ್ಯಕ್ಷರು. ಹಾಲಾಕರ್ ಇರ್ಬೇಕು ಅಂತ ರೂಲ್ಸ್ ಇರೋದು. ಅದಕ್ಕೆ ನೀವು ಹಾಲಾಕರ್ನ ತೆಗೆದಾರೆ, ಹಾಲು ಹಾಕದೇ ಇರೋರನ್ನ ಸಂಘ ಮಾಡಿದಾರೆ ಅಂತ ನಿಮ್ದು ಆರೋಪ. ಇದಕ್ಕೆ ಅಧಿಕಾರ ಯಾರು ಸ್ಪಂದಿಸಿಲ್ಲ. ಮುಂದೆ ಏನ್ ಮಾಡಕ್ ಬಂದಿರಿ ನೀವು? ಮುಂದೆ ಅದೇ ಹಂಗೆ ಮುಂದುವರಿಬೇಕಂತ ಇದೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಕುಮಾರ್ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಸುನೀಲ್. ನಮ್ಮ ಹೆಸರು ರಾಮಕೃಷ್ಣ. ನಮ್ಮ ಹೆಸರು ತಿಪ್ಪೇಶ್. ನಮ್ಮ ಹೆಸರು ಲೋಕೇಶ್. ಇವ ನಿಮ್ಗೆ ಏನಾಗಬೇಕು?